ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ರಾಜ್ಯ ಕಾಂಗ್ರೆಸ್ ಪಾಳ್ಯದಲ್ಲಿ ಸಿಎಂ ಕುರ್ಚಿಯ ಫೈಟ್ ಇನ್ನೂ ಕೂಡ ತಾರಕಕ್ಕೇರ್ತಾ ಇದೆ ಬಿಟ್ರೆ ಮುಗಿತಾ ಇಲ್ಲ ಅಂತ ಹೈಕಮಾಂಡ್ ಮಟ್ಟದಲ್ಲೇ ದೊಡ್ಡ ಮಟ್ಟದ ಲಾಬಿಗಳಾಗ್ತಾ ಇದೆ. ಡಿಸಿಎಂ ಡಿಕೆ ಶಿವಕುಮಾರ್ ದೆಹಲಿಗೆ ಹೋದ್ರು, ವರಿಷ್ಠರನ್ನ ಭೇಟಿ ಆದ್ರು, ನೀರ್ ಕುಡಿಯಕ್ಕೆ ಬಂದಿಲ್ಲ, ಇಲ್ಲಿ ಗಾಳಿ ಕುಡಿಯಕ್ಕೆ ಬಂದಿಲ್ಲ ಅನ್ನುವಂತ ಮಾರ್ಮಿಕ ಮಾತುಗಳನ್ನ ಆಡಿದ್ರು. ಅದರ ಅರ್ಥ ಏನೋ ಮೇಜರ್ ಬೆಳವಣಿಗೆಗಳನ್ನ ನಿರೀಕ್ಷೆಯಲ್ಲಿ ಇಟ್ಕೊಂಡೇ ಡಿಸಿಎಂ ಡಿಕೆ ಶಿವಕುಮಾರ್ ದೆಹಲಿ ಕಡೆಗೆ ಮುಖ ಮಾಡಿದ್ದಾರೆ ಅಂತ. ಈ ಕಡೆ ಸಿದ್ದರಾಮಯ್ಯನವರು ಸೈಲೆಂಟ್ ಆಗಿದ್ದಾರೆ ಸಿಎಂ ಕುರ್ಚಿ ಬಿಟ್ಟು ಕೊಡೋದಕ್ಕೆ ಅನ್ನುವಂತ ಪ್ರಶ್ನೆಯೊಂದಿಗೆ ಅವರ ಆಪ್ತರು ಇಲ್ಲ ಯಾವುದೇ ಕಾರಣಕ್ಕೂ ಕೂಡ ಸಿಎಂ ಕುರ್ಚಿ ಬಿಟ್ಟು ಕೆಳಗಿಳಿಲೇಬೇಡಿ ಅಂತಿದ್ದಾರೆ. ಹಾಗಾಗಿ ಸಿಎಂ ವರ್ಸಸ್ ಡಿಸಿಎಂ ಇಬ್ಬರ ಮಧ್ಯದ ಈ ಫೈಟ್ ದಿನೇ ದಿನೇ ತಾರಕಕ್ಕೇರ್ತಾ ಇದೆ. ಕಾಂಗ್ರೆಸ್ನಲ್ಲಿ ಮುಗಿಯುತ್ತಲೇ ಇಲ್ಲ ಕುರ್ಚಿಯ ಕ್ಲೈಮ್ಯಾಕ್ಸ್. ಕಾಂಗ್ರೆಸ್ನಲ್ಲಿ ಮುಗಿತಾ ಇಲ್ಲ ಕುರ್ಚಿಯ ಕ್ಲೈಮ್ಯಾಕ್ಸ್. ದಿನೇ ದಿನೇ ತಾರಕಕ್ಕೇರ್ತಾ ಇದೆ ಸಿಎಂ ಕುರ್ಚಿಯ ಫೈಟ್. ಮೇ 4ಕ್ಕೆ ಫೈನಲ್ ಆಗೇ ಬಿಡುತ್ತಾ ಕುರ್ಚಿ? ಯಾರಿಗೆ ಬಿಸಿ ಮಿರ್ಚಿ ಸಿಗಬಹುದು ಅನ್ನೋದು ಪ್ರಶ್ನೆ. ದಿಲ್ಲಿಲಿ ಡಿಕೆ ಬ್ರದರ್ಸ್ ತಂತ್ರ, ಸಿಎಂ ಟೀಮ್ ನಿಂದಲೂ ಕೂಡ ಪ್ರತಿ ತಂತ್ರ ರೂಪುಗೊಂಡಿದೆ ಸಿಎಂ ಕುರ್ಚಿಗೆ ಸಂಬಂಧಪಟ್ಟಂತೆ. ಟ್ರಬಲ್ ಶೂಟರ್ ಗೇಮ್ಗೆ ಟಕ್ಕರ್ ಕೊಡುತ್ತಾ ಟಗರು ಅನ್ನೋದು ಪ್ರಶ್ನೆ. ಟಗರು ಕೊಡದೆ ಹೋದ್ರು ಟಗರು ಬಣ ಕೊಡೋದಕ್ಕೆ ಸಿದ್ಧತೆಗಳಾಗ್ತಾ ಇದೆ. ಆದ್ರೆ ಹೈಕಮಾಂಡ್ ಅಂಗಳದಲ್ಲಿ ಮೇ 4ರದ್ದೇ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇದೆ. 4ಕ್ಕೆ ಮೇಜರ್ ಸರ್ಜರಿ ಅನ್ನೋ ರೀತಿಯಲ್ಲಿ ಮೇ 4ಕ್ಕೆ ನಿರ್ಧಾರವಾಗಲಿದೆಯಂತೆ ಸಿಎಂ ಡಿಸಿಎಂ ಹಣೆ ಬರಹ. ಮುಹೂರ್ತ ಫಿಕ್ಸ್ ಆಗಿದೆ. ಪ್ಲಾನ್ ಎ ಪ್ಲಾನ್ ಬಿ ಪಾಲಿಟಿಕ್ಸ್ ಶುರು ಮಾಡಿಕೊಂಡಿದ್ದಾರೆ ಸಿದ್ದರಾಮಯ್ಯ ಮತ್ತು ಡಿಕೆ ಶಿವಕುಮಾರ್ ಅವರ ಆಪ್ತರು. ಏನದು ಸಿದ್ದು ಡಿಕೆ ಶಿವಕುಮಾರ್ ಅವರ ಪ್ಲಾನ್? ಇಬ್ಬರಿಗೂ ಸಿಗದೆ ಹೋದ್ರೆ ಇನ್ಯಾರಿಗೆ ಪಟ್ಟ? ಇಬ್ಬರ ಜಗಳದಲ್ಲಿ ಮೂರನೇ ಅವರಿಗೆ ಲಾಭ ಆಗುತ್ತಾ? ಗ್ಯಾರಂಟಿ ನ್ಯೂಸ್ ನಲ್ಲಿ ಮೇ 4ರ ಪಟ್ಟದಾಟದ ಎಕ್ಸ್ಕ್ಲೂಸಿವ್ ಮಾಹಿತಿಯನ್ನ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಹಾಗಾದ್ರೆ ರಾಜ್ಯ ಕಾಂಗ್ರೆಸ್ ಪಾಳ್ಯದಲ್ಲಿ ಸಿದ್ದರಾಮಯ್ಯ ವರ್ಸಸ್ ಡಿಕೆ ಶಿವಕುಮಾರ್, ಇದರ ಮಧ್ಯದಲ್ಲಿ ಮತ್ತೊಬ್ಬರ ಹೆಸರು ಕೂಡ ಕೇಳೋದಕ್ಕೆ ಸಿಗುತ್ತಾ ಮೇ 4ಕ್ಕೆ? ಇಬ್ಬರ ಜಗಳ ಮೂರನೇ ಅವರಿಗೆ ಲಾಭ ಆಗಬಹುದಾ? ಸಿಎಂ ಕುರ್ಚಿಗೆ ಸಂಬಂಧಪಟ್ಟಂತೆ ಅಂಥದ್ದೊಂದು ಬೆಳವಣಿಗೆ ಆಗಬಹುದು ಅನ್ನುವಂತಹ ಸಾಧ್ಯತೆಗಳು. ಹೈಕಮಾಂಡ್ ಅಂಗಳದಲ್ಲಿ ಡಿಕೆ ಶಿವಕುಮಾರ್ ಸಿದ್ದು ಟೀಮ್ ಬಿಗ್ ಪ್ಲಾನ್ ರೂಪಿಸ್ಕೊಳ್ತಾ ಇದೆ. ಯಾರ ಪ್ಲಾನ್ಗಳು ವರ್ಕೌಟ್ ಆಗುತ್ತೆ ಹೈಕಮಾಂಡ್ ಮಟ್ಟದಲ್ಲಿ ಅನ್ನೋದು ಕುತೂಹಲ. ಪ್ಲಾನ್ ಎ ಮಿಸ್ ಆದ್ರೆ ಪ್ಲಾನ್ ಬಿ ಗೆ ರೆಡಿ ಆಗ್ತಾ ಇದೆ ಅಂತೆ ಟೀಮ್. ಪ್ರಮುಖವಾಗಿ ಸಿಎಂ ಡಿಸಿಎಂ ಮಧ್ಯೆ ಅತಿ ದೊಡ್ಡ ಪ್ಲಾನ್ಗಳು ರೂಪುಗೊಳ್ತಾ ಇದೆ. ಹೈಕಮಾಂಡ್ ಮಟ್ಟದಲ್ಲೇ ಆ ಪ್ಲಾನ್ಗಳನ್ನ ವರ್ಕೌಟ್ ಮಾಡೋದಕ್ಕೆ ಇಬ್ಬರು ನಾಯಕರು ಸಿದ್ಧರಾಗಿದ್ದಾರೆ. ಪ್ಲಾನ್ ಎ ಮಿಸ್ ಆದ್ರೆ ಪ್ಲಾನ್ ಬಿ ಕೂಡ ರೆಡಿ ಆಗ್ಬೇಕಲ್ಲ, ಆ ರೀತಿ ರೆಡಿ ಮಾಡ್ಕೊಂಡಿದ್ದಾರಂತೆ ಪ್ಲಾನ್ ಬಿ ಅನ್ನ. ನನಗೂ ಸಿಗದಿದ್ರೂ ಪರವಾಗಿಲ್ಲ, ನಾವು ಹೇಳೋರಿಗೆ ಪಟ್ಟ ಕಟ್ಟಿದ್ರೆ ಸಾಕು ಅನ್ನುವಂತ ಮನಸ್ಥಿತಿಗೆ ಬಂದಿದ್ದಾರೆ. ಪಂಚರಾಜ್ಯಗಳ ಎಲೆಕ್ಷನ್ ಬಳಿಕವೇ ಆಗುತ್ತಾ ಎಲ್ಲವೂ ಫೈನಲ್? ಏನಾಗಬಹುದು ಎಲೆಕ್ಷನ್ ರಿಸಲ್ಟ್ ಬಳಿಕ? ಪಂಚರಾಜ್ಯದ ಫಲಿತಾಂಶದ ಮೇಲೆ ಹಲವು ನಾಯಕರ ಭವಿಷ್ಯ ನಿರ್ಧಾರ ಆಗಲಿದೆ. ಹಾಗಾಗಿ ಅದಾದ ಬಳಿಕ ಮೇಜರ್ ಸರ್ಜರಿಗೆ
ಹೈಕಮಾಂಡ್ ಮುಂದಾಕಬಹುದು ಅಂತ. ಎಲೆಕ್ಷನ್ ಅಲ್ಲಿ ಸೋತ್ರೆ ಸಿದ್ದು ಡಿಕೆ ಶಿವಕುಮಾರ್ ಇಬ್ಬರಿಗೂ ಕೂಡ ಸಂಕಷ್ಟ ಎದುರಾಗುವುದು ಗ್ಯಾರಂಟಿ. ಈ ನಡುವೆ ದಲಿತ ಸಿಎಂ ಜಪ ಮಾಡ್ತಿದ್ದಾರೆ ಕೆಲ ಲೀಡರ್ಸ್. ಒಮ್ಮೆ ಆದ್ರೂ ದಲಿತ ಸಿಎಂ ಆಗಬೇಕು ರಾಜ್ಯದಲ್ಲಿ ಅನ್ನುವಂತಹ ಕೂಗು ಮತ್ತೆ ಮುನ್ನೆಲೆಗೆ ಬರ್ತಾ ಇದೆ. ಬದಲಾವಣೆ ಅನಿವಾರ್ಯ ಆದ್ರೆ ನಾವ್ ಹೇಳೋರಿಗೆ ಪಟ್ಟ ಕಟ್ಟಿ ಅಂತ. ದಲಿತ ಸಿಎಂ ಆಗ್ಲೇಬೇಕು ಅಂತ ಅಂದ್ರೂ ಪರವಾಗಿಲ್ಲ, ಮಲ್ಲಿಕಾರ್ಜುನ ಖರ್ಗೆ ಅವರಿಗೆ ಪಟ್ಟ ಕಟ್ಟಿ ಪರವಾಗಿಲ್ಲ ಅನ್ನುವಂತಹ ಮರುಸ್ಥಿತಿಗೆ ಇಬ್ಬರು ನಾಯಕರು ಬಂದಿದ್ದಾರಾ ಅನ್ನೋದು ಪ್ರಶ್ನೆ. ಮೋಸ್ಟ್ಲಿ ಮಲ್ಲಿಕಾರ್ಜುನ ಖರ್ಗೆ ಅವರ ಹೆಸರು ಬಂದ್ಬಿಟ್ರೆ ಸಿಎಂ ಫೈಟ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡಿಕೆ ಶಿವಕುಮಾರ್ ಅವರು ಸೈಲೆಂಟ್ ಆಗ್ತಾರೆ. ಈ ಕಡೆ ಸಿದ್ದರಾಮಯ್ಯನವರು ಕೂಡ ಮಲ್ಲಿಕಾರ್ಜುನ ಖರ್ಗೆ ಅವರು ಬಂದ್ರೆ ಈ ಕ್ಷಣಕ್ಕೆ ಸಿಎಂ ಕುರ್ಚಿ ಬಿಟ್ಟು ಕೆಳಗಿಳಿಯೋದಕ್ಕೆ ನಾನು ಸಿದ್ಧ, ಅವ್ರು ಬಂದ್ರೆ ಅವಕಾಶ ಮಾಡಿಕೊಡೋದಕ್ಕೆ ನಾನು ಸಿದ್ಧ, ಯಾವುದೇ ರೀತಿಯ ಅಭ್ಯಂತರ ಇಲ್ಲ ಅನ್ನುವಂತಹ ವಿಚಾರವನ್ನ ಈ ಹಿಂದೆನೆ ಸಿಎಂ ಸಿದ್ದರಾಮಯ್ಯನವರು ಬಹಳ ಸ್ಪಷ್ಟವಾಗಿ ಹೇಳ್ಬಿಟ್ಟಿದ್ದಾರೆ. ಹಂಗಾಗಿ ಇಬ್ಬರು ನಾಯಕರ ಒಮ್ಮತ ಹೆಂಗಿದೆ ಅಂದ್ರೆ ಮಲ್ಲಿಕಾರ್ಜುನ ಖರ್ಗೆ ಅವರು ಬಂದ್ರೆ ಓಕೆ. ಇನ್ಫ್ಯಾಕ್ಟ್ ದಲಿತ ಸಿಎಂ ಕೂಗಿದೆಯಲ್ಲ ರಾಜ್ಯದಲ್ಲಿ, ಒಮ್ಮೆ ಆದ್ರೂ ಅವಕಾಶ ಮಾಡಿಕೊಡಿ ದಲಿತ ಸಮುದಾಯದವರಿಗೆ ಅನ್ನುವಂತ ಡಿಮ್ಯಾಂಡ್ಗಳಿದೆಯಲ್ಲ, ಅದಕ್ಕೆ ಓಕೆ ಅಂದ್ರೂ ಪರವಾಗಿಲ್ಲ, ಆದ್ರೆ ಮೇಜರ್ ಸರ್ಜರಿ ಆಗಲೇಬೇಕು ಅನ್ನುವಂತಹ ಪಟ್ಟನ್ನ ಹಿಡಿದಿದ್ದಾರೆ. ಹಂಗಾಗಿ ಪ್ಲಾನ್ ಎ ಕೊಟ್ರೆ ಒಂದು ಅವಕಾಶ ಮಾಡಿಕೊಡಿ ಅಂತ ಡಿ ಕೆ ಶಿವಕುಮಾರ್ ಕೇಳ್ತಿದ್ದಾರೆ. ಈ ಕಡೆ ಸಿದ್ದರಾಮಯ್ಯನವರು ಪ್ಲಾನ್ ಏನಲ್ಲಿ ಏನಿಟ್ಕೊಂಡಿದ್ದಾರೆ ಅಂದ್ರೆ ಪೂರ್ಣಾವಧಿ ತನಕ ಈ ಬಾರಿ ನನಗೊಂದು ಅವಕಾಶ ಮಾಡಿಕೊಟ್ಬಿಡಿ ಅಂತ. ಇಬ್ಬರ ಪ್ಲಾನ್ ಎ ವರ್ಕೌಟ್ ಆಗದೆ ಹೋದ್ರೆ ಇಬ್ಬರ ಪ್ಲಾನ್ ಬಿ ಏನ್ ಗೊತ್ತಾ, ದಲಿತ ಸಿಎಂ ಅನ್ನುವಂತಹ ವಿಚಾರ ಮತ್ತೆ ಮತ್ತೆ ಮುನ್ನೆಲೆಗೆ ಬರ್ತಾ ಇರೋದ್ರಿಂದ ಮಲ್ಲಿಕಾರ್ಜುನ ಖರ್ಗೆ ಅವರಿಗೆ ಅವಕಾಶ ಮಾಡಿಕೊಟ್ರು ಕೂಡ ನಮಗೇನು ಅಭ್ಯಂತರ ಇಲ್ಲ ಅನ್ನುವಂತಹ ಮನಸ್ಥಿತಿಗೆ ಇಬ್ಬರು ನಾಯಕರು ಬಂದಿದ್ದಾರಾ ಅನ್ನೋದು ಸದ್ಯ ಇರುವಂತಹ ಕುತೂಹಲ. ಹಂಗಾಗಿ ಮೇ 4ಕ್ಕೆ ಕಾಂಗ್ರೆಸ್ ಹೈಕಮಾಂಡ್ ಯಾವ ಸಂದೇಶವನ್ನ ರವಾನೆ ಮಾಡುತ್ತೆ ರಾಜ್ಯ ಕಾಂಗ್ರೆಸ್ ನಾಯಕರಿಗೆ ಅನ್ನೋದು ಕುತೂಹಲ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ದುರ್ಗೇಶ್, ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ. ದುರ್ಗೇಶ್, ಸಿಎಂ ವರ್ಸಸ್ ಸಿಎಂ ಕುರ್ಚಿಗೆ ಫೈಟ್ ಅದು ತಾರಕಕ್ಕೇರ್ತಾನೆ ಇದೆ. ಬಟ್ ಈಗ ಒಂದು ಬಹಳ ಕುತೂಹಲ, ದಲಿತ ಸಿಎಂ ಕೂಗು ಆಗಾಗ ಮುನ್ನೆಲೆಗೆ ಬರ್ತಾನೆ ಇತ್ತು. ಬಟ್ ಈ ಬಾರಿ ಇಬ್ಬರು ಕೂಡ ಗ್ರೀನ್ ಸಿಗ್ನಲ್ ಕೊಟ್ಟಿದ್ದಾರೆ ಅದಕ್ಕೆ ಅಂತ. ಏನಾಗ್ತಾ ಇದೆ ಕಾಂಗ್ರೆಸ್ ಹೈಕಮಾಂಡ್ ಮಟ್ಟದಲ್ಲಿ ಅಂತ? ಖಂಡಿತ ಶ್ರುತಿ, ರಾಜ್ಯ ರಾಜಕೀಯದಲ್ಲಿ ಮೇ ಕ್ರಾಂತಿ ಆಗುತ್ತೆ ಅನ್ನುವಂಥದ್ದು ಬಹಳ ಚರ್ಚೆ ಆಗ್ತಾ ಇದೆ. ಅದರಲ್ಲೂ ಕೂಡ ಪಂಚರಾಜ್ಯ ಚುನಾವಣೆಯ ಫಲಿತಾಂಶದ ಬಳಿಕ ರಾಜ್ಯ ರಾಜಕೀಯದ ನಾಯಕತ್ವ ಪಾಲಿಟಿಕ್ಸ್ಗೆ ಒಂದು ಕ್ಲಾರಿಟಿ ಸಿಗುತ್ತೆ. ಅದರಲ್ಲೂ ಕೂಡ ಸಿಎಂ ಸಿದ್ದರಾಮಯ್ಯ, DCM DK ಶಿವಕುಮಾರ್, ಹೈಕಮಾಂಡ್ ನಾಯಕರು ಕ್ಲಾರಿಟಿಯನ್ನು ಕೊಡ್ತಾರೆ ಅನ್ನುವಂಥ ಚರ್ಚೆ ಆಗ್ತಿರುವಂಥದ್ದು. ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಳೆದೊಂದು ವರ್ಷದಿಂದಲೂ ಕೂಡ DCM CM ಸಾಕಷ್ಟು ಚರ್ಚೆಯನ್ನು ಮಾಡ್ತಿದ್ದಾರೆ. ಹೈಕಮಾಂಡ್ ನಾಯಕರ ಭೇಟಿಗೆ ಅವಕಾಶವನ್ನು DK ಶಿವಕುಮಾರ್ ಪದೇ ಪದೇ ಕೇಳ್ತಾ ಇದ್ರು. ಸಿಎಂ ಸಿದ್ದರಾಮಯ್ಯ ನಾನು ಸಂಪೂರ್ಣಾವಧಿ ಸಿಎಂ ಅನ್ನುವಂಥ ಮಾತುಗಳನ್ನ ಹೇಳ್ತಾ ಇದ್ರು. ಅವರ ಬೆಂಬಲಿಗರೆಲ್ಲರೂ ಕೂಡ ಸಿಎಂ ಕಂಟಿನ್ಯೂ ಆಗಬೇಕು ಅನ್ನುವಂಥ ಮಾತನ್ನು ಹೇಳ್ತಿದ್ರು. ಆದರೆ ಪವರ್ ಶೇರಿಂಗ್ ಮಾತುಕತೆ ಆದಂತೆ ಆ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ನನಗೆ ಒಂದು ಕ್ಲಾರಿಟಿಯನ್ನು ಕೊಡಿ, ನನಗೊಂದು ಅವಕಾಶವನ್ನು ಮಾಡಿಕೊಡಿ ಅನ್ನುವ ನಿಟ್ಟಿನಲ್ಲಿ DK ಶಿವಕುಮಾರ್ ಪಟ್ಟನ್ನು ಹಿಡಿದಿರುವಂಥದ್ದು. ಹೀಗಾಗಿ ಮೇ 4ರ ಬಳಿಕ ರಾಜ್ಯ ರಾಜಕೀಯದಲ್ಲಿ ಬದಲಾವಣೆ ಆಗುತ್ತಾ ಅನ್ನುವಂಥದ್ದು ಬಹಳ ಮುಖ್ಯವಾಗಿರುವಂಥದ್ದು. ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ DK ಶಿವಕುಮಾರ್ ಅವರು ಹೈಕಮಾಂಡ್ ನಾಯಕರ ಭೇಟಿಯಾಗಿದ್ದಾರೆ. KC ವೇಣುಗೋಪಾಲ್ ಮತ್ತು ಮಲ್ಲಿಕಾರ್ಜುನ ಖರ್ಗೆ ಅವರ ಜೊತೆಗೆ ಚರ್ಚೆಯನ್ನು ಕೂಡ ಮಾಡಿದ್ದಾರೆ. ಇತ್ತ ಸಿಎಂ ಸಿದ್ದರಾಮಯ್ಯ ಮತ್ತು DCM DK ಶಿವಕುಮಾರ್ ಈ ಒಂದು ಮೇ 4ರ ಬಳಿಕ ದೆಹಲಿ ಪ್ರವಾಸವನ್ನು ಕೈಗೊಳ್ಳುತ್ತಿದ್ದಾರೆ. ಹೀಗಾಗಿ ಈ ಒಂದು ಸಂದರ್ಭದಲ್ಲಿ ಯಾವ ರೀತಿ ಪ್ಲಾನ್ಗಳು ಆಗ್ತವೆ ಅನ್ನುವಂಥದ್ದು, ಸಿಎಂ ಬದಲಾವಣೆ ಅನಿವಾರ್ಯವಾದರೆ ಸಿಎಂ ಅವರು ಕೂಡ ಪ್ಲಾನ್ ಎ ಪ್ಲಾನ್ ಬಿ ಅನ್ನುವಂಥ ಲೆಕ್ಕಾಚಾರದಲ್ಲಿರುವಂಥದ್ದು. ಯಾಕಂದರೆ ಪ್ಲಾನ್ ಎ ಅಂದರೆ ಸಂಪೂರ್ಣಾವಧಿಯಾಗಿ ಅವಕಾಶವನ್ನು ಮುಗಿಸಬೇಕು, ಜೊತೆಗೆ ಪ್ಲಾನ್ ಬಿ ಪರಮೇಶ್ವರ್ ಅಥವಾ ಸತೀಶ್ ಜಾರಕಿಹೊಳಿ ಅವಕಾಶವನ್ನು ಮಾಡಿಕೊಡ್ಬೇಕನ್ನುವಂಥದ್ದು. ರಾಜ್ಯದಲ್ಲಿ ಪದೇ ಪದೇ ದಲಿತ ಸಿಎಂ ಕೂಗು ಕೇಳಿ ಬರ್ತಾ ಇದೆ. ಈಗ ಸರ್ಕಾರಕ್ಕೆ 3 ವರ್ಷ ಆಗಿದೆ. ಹೀಗಾಗಿ 12 ವರ್ಷ ಅಧಿಕಾರಾವಧಿ ಬದಲಾವಣೆ ಮಾಡಲೇಬೇಕನ್ನುವಂಥ ಅನಿವಾರ್ಯತೆ ಬಿದ್ದರೆ ಪರಮೇಶ್ವರ್ ಅಥವಾ ಸತೀಶ್ ಜಾರಕಿಹೊಳಿಗೆ ಅವಕಾಶ ಮಾಡಿಕೊಡಿ, ಇಲ್ಲವಾದರೆ AICC ಅಧ್ಯಕ್ಷರಾಗಿರುವಂಥ ಮಲ್ಲಿಕಾರ್ಜುನ ಖರ್ಗೆ ಅವರನ್ನೇ ಸಿಎಂ ಮಾಡಿರುವಂಥ ಪಟ್ಟಣ ಸಿಎಂ ಸಿದ್ದರಾಮಯ್ಯ ತಂತ್ರವನ್ನು ಹೂಡಿರುವಂಥದ್ದು. ಜೊತೆಗೆ DCM DK ಶಿವಕುಮಾರ್ ಕೂಡ ಏನು ಈಗ ಇದೇ ಅವಧಿಯಲ್ಲಿ ನನಗೆ ಅವಕಾಶವನ್ನು ಮಾಡಿಕೊಡಿ, ಇಲ್ಲವಾದರೆ ದಲಿತ ಸಿಎಂ ಕೂಗಿಗೆ ಏನಾದರೂ ಬೆಲೆ ಕೊಡುವಂಥದ್ದಾದರೆ AICC ಅಧ್ಯಕ್ಷರಾಗಿರುವಂಥ ಮಲ್ಲಿಕಾರ್ಜುನ ಖರ್ಗೆ ಅವರೇ ಸಿಎಂ ಆಗಲಿ ಅನ್ನುವಂಥ ಒಂದು ಇಂಗಿತವನ್ನು ವ್ಯಕ್ತಪಡಿಸಿರುವಂಥದ್ದು. ಹೀಗಾಗಿ ಸದ್ಯಕ್ಕೆ ಸಿಎಂ ಬದಲಾವಣೆ ಯಾವ ರೀತಿ ಹೈಕಮಾಂಡ್ ನಿರ್ಧಾರವನ್ನು ಮಾಡುತ್ತೆ, ಜೊತೆಗೆ ಈಗಾಗಲೇ ಏನು ಸತೀಶ್ ಜಾರಕಿಹೊಳಿ ಮಹದೇವಪ್ಪ ಕೂಡ ಮಲ್ಲಿಕಾರ್ಜುನ ಖರ್ಗೆ ಅವರನ್ನು ಭೇಟಿ ಮಾಡಿ ಚರ್ಚೆ ನಡೆಸಿರುವಂಥದ್ದು. ಮೇ 4ರ ಬಳಿಕ ಯಾವ ರೀತಿ ಬದಲಾವಣೆ ಆಗುತ್ತೆ, ಜೊತೆಗೆ ಯಾವೆಲ್ಲ ಪ್ಲಾನ್ಗಳನ್ನು ಮಾಡಿಕೊಳ್ಬೇಕು ಅನ್ನೋ ನಿಟ್ಟಿನಲ್ಲಿ ಈಗಾಗಲೇ ಐಂದ ನಾಯಕರಾಗಿರುವಂಥ ಸಿದ್ದರಾಮಯ್ಯ ಬಣದಲ್ಲಿ ಗುರುತಿಸಿಕೊಂಡಿರೋ ಸಚಿವರು ಹೈಕಮಾಂಡ್ ನಾಯಕರ ಭೇಟಿಗೆ ಮುಂದಾಗ್ತಿದ್ದಾರೆ. ಇತ್ತ DCM DK ಶಿವಕುಮಾರ್, DK ಸುರೇಶ್ ಕೂಡ ಹೈಕಮಾಂಡ್ ನಾಯಕರ ಭೇಟಿಯಾಗಿ ಬಂದಿರುವಂಥದ್ದು. ಹೀಗಾಗಿ ಬಹಳ ಕುತೂಹಲವನ್ನು ಮೂಡಿಸ್ತಾ ಇದೆ. ಪ್ಲಾನ್ ಎ ಪ್ಲಾನ್ ಬಿ ಎಲ್ಲ ತಂತ್ರಗಳೆಲ್ಲವೂ ಕೂಡ ಆದರೂ ಕೂಡ ಹೈಕಮಾಂಡ್ ಯಾವ ರೀತಿ ನಿರ್ಧಾರವನ್ನು ಮಾಡುತ್ತೆ ಅನ್ನುವಂಥದ್ದು, DCM DK ಶಿವಕುಮಾರ್ ಅವರಿಗೆ ಒಂದು ಅವಕಾಶವನ್ನು ಮಾಡಿಕೊಡುತ್ತಾ ಅಥವಾ ಸಿಎಂ ಸಿದ್ದರಾಮಯ್ಯ ಅವರನ್ನೇ ಕಂಟಿನ್ಯೂ ಮಾಡುತ್ತಾ ಅನ್ನುವಂಥದ್ದು ರಾಜ್ಯದ ರಾಜಕೀಯದಲ್ಲಿ ಬಹಳಷ್ಟು ಕುತೂಹಲ ಮೂಡಿಸ್ತಾ ಇದೆ. ಹೀಗಾಗಿ ಪಂಚರಾಜ್ಯ ಚುನಾವಣೆಯ ಫಲಿತಾಂಶದ ಬಳಿಕ ರಾಜ್ಯ ರಾಜಕೀಯದಲ್ಲಿ ಮೇ ಕ್ರಾಂತಿ ಆಗೋದು ಫಿಕ್ಸ್ ಆಗ್ತಾ ಇದೆ. ಒಂದು ಕಡೆ ಸಚಿವ ಸಂಪುಟ ಪುನರಚನೆ, KPCC ಅಧ್ಯಕ್ಷರ ಬದಲಾವಣೆ ಎಲ್ಲವೂ ಕೂಡ ಇದೆ. ಹೀಗಾಗಿ ಹೈಕಮಾಂಡ್ ಯಾವ ರೀತಿ ನಿರ್ಧಾರಗಳನ್ನು ತೆಗೆದುಕೊಳ್ಳುತ್ತೆ ಅನ್ನೋದನ್ನು ಕಾದು ನೋಡಬೇಕಾಗುತ್ತೆ. ಶ್ರುತಿ.
ದುರ್ಗೇಶ್, ಈ ಹಿಂದೆ ಮಲ್ಲಿಕಾರ್ಜುನ ಖರ್ಗೆ ಅವರಿಗೆ ಒಂದು ಅವಕಾಶ ಇದ್ದಾಗ್ಲೂ ಕೂಡ ಬೇಡ ಬೇಡ ರಾಷ್ಟ್ರ ರಾಜಕಾರಣದಲ್ಲಿ ನಾನು ಆರಾಮಾಗಿದ್ದೀನಿ ಅನ್ನುವಂಥ ಮನಸ್ಥಿತಿಯಲ್ಲಿ ಮಲ್ಲಿಕಾರ್ಜುನ ಖರ್ಗೆ ಅವರು ಇದ್ರು ಅಂತ. ಇನ್ಫ್ಯಾಕ್ಟ್ ಅವ್ರ ಪುತ್ರರನ್ನ ಸ್ವಲ್ಪ ಮುನ್ನೆಲೆಗೆ ತರುವಂತಹ ಪ್ರಯತ್ನಗಳನ್ನ ಮಾಡ್ತಿದ್ದಾರೆ. ಬಿಟ್ರೆ ಅವ್ರಿಗೆ ರಾಜ್ಯ ರಾಜಕಾರಣಕ್ಕೆ ಬರಕ್ಕೆ ಅಷ್ಟರ ಮಟ್ಟಿಗೆ ಮನಸ್ಸಿಲ್ಲ ಅನ್ನುವಂತಹ ವಿಚಾರಗಳು ಕೇಳೋದಕ್ಕೆ ಸಿಕ್ಕಿತ್ತು. ಸೊ ಈ ಬಾರಿ ಇಬ್ಬರು ಕೂಡ ಒಪ್ಪಿಗೆ ಕೊಟ್ಟರು ಕೂಡ ಮಲ್ಲಿಕಾರ್ಜುನ ಖರ್ಗೆ ಅವರ ನಡೆ ಏನು ಈ ವಿಚಾರದಲ್ಲಿ ಅನ್ನೋದು ಕುತೂಹಲ. ಖಂಡಿತ ಶ್ರುತಿ, AICC ಅಧ್ಯಕ್ಷರಾಗಿರುವಂಥ ಮಲ್ಲಿಕಾರ್ಜುನ ಖರ್ಗೆ ಅವರು ಎಲ್ಲ ಅಧಿಕಾರವನ್ನು ಕೂಡ ಅನುಭವಿಸಿದ್ದಾರೆ. ರಾಜ್ಯಸಭೆ ಆಗಿರ್ಬೋದು, ಲೋಕಸಭೆ ಆಗಿರ್ಬೋದು, ಈಗ MP ಆಗಿರುವಂಥ ಆಗಿ ಅಧಿಕಾರವನ್ನು ಕೂಡ ಅನುಭವಿಸಿದ್ದಾರೆ. ಆದರೆ CM ಆಗುವಂಥ ಅವಕಾಶ ಅವರಿಗೆ ಸಿಕ್ಕಿಲ್ಲ. ಅದರಲ್ಲೂ ಕೂಡ CM ಬಣ DCM ಬಣ ಅನ್ನುವಂಥದ್ದು ಇಲ್ಲಿ ರಾಜ್ಯದಲ್ಲಿ ಸಾಕಷ್ಟು ತಾರಕಕ್ಕೇರ್ತಾ ಇದೆ. CM ಮತ್ತು DCM ಅವರ ಒಂದು ಅಸಮಾಧಾನ ಒಂದು ಎಲ್ಲವನ್ನೂ ಕೂಡ ಕಂಟ್ರೋಲ್ ಮಾಡಬೇಕು ಮತ್ತು ಮುಂಬರುವಂಥ 2028ರ ಚುನಾವಣೆಗೆ ಕಾಂಗ್ರೆಸ್ಸನ್ನು ಬಲಿಷ್ಠಗೊಳಿಸಬೇಕು ಅನ್ನುವಂಥದ್ದು ಕೂಡ ಇರುವಂಥದ್ದು. ಹೀಗಾಗಿ ಈ ಒಂದು ಸಮಸ್ಯೆ ಗೊಂದಲವನ್ನು ಪರಿಹಾರ ಮಾಡೋದಕ್ಕೆ ಹೈಕಮಾಂಡ್ AICC ಅಧ್ಯಕ್ಷರಿಗೆ ಒಂದು ಅವಕಾಶವನ್ನು ಮಾಡಿಕೊಟ್ರೆ ಎರಡೂ ಬಣಗಳು ಕೂಡ ಸೈಲೆಂಟ್ ಆಗ್ತವೆ ಅನ್ನುವಂಥದ್ದು ಕೂಡ ಇರುವಂಥದ್ದು. ಹೀಗಾಗಿ CM ಆಗುವಂಥ ಒಂದು ಅವಕಾಶವನ್ನು ಮಲ್ಲಿಕಾರ್ಜುನ ಖರ್ಗೆ ಅವರಿಗೆ ಮಾಡಿಕೊಡ್ತಾರೆ ಅನ್ನುವಂಥದ್ದು ಚರ್ಚೆ ಆಗ್ತಿದೆ. ಆದರೆ ಈಗಾಗಲೇ ಏನು ಜೂನ್ ಅಂತ್ಯಕ್ಕೆ ಮಲ್ಲಿಕಾರ್ಜುನ ಖರ್ಗೆ ಅವರ ಏನು ಅದು ಕೂಡ ಮುಗಿಯುವಂಥದ್ದು. ಹೀಗಾಗಿ ರಾಜ್ಯ ರಾಜಕೀಯದಲ್ಲಿ ದಿಢೀರ್ ಬೆಳವಣಿಗೆಗಳಾಗಿ ಮಲ್ಲಿಕಾರ್ಜುನ ಖರ್ಗೆ ಅವರು ಏನಾದರೂ ಒಂದು ಅವಕಾಶವನ್ನು ಮಾಡಿಕೊಂಡು CM ಆದರೆ CM ಮತ್ತು DCM ಬಣದಲ್ಲಿರುವಂಥ ಸಚಿವರು ಎಲ್ಲರೂ ಕೂಡ ಸೈಲೆಂಟ್ ಆಗಬೇಕಾಗತ್ತೆ ಮತ್ತು ಎಲ್ಲ ಗೊಂದಲಕ್ಕೂ ಕೂಡ ಒಂದಿಷ್ಟು ತೇಪೆ ಎಳೆಯುವ ಕೆಲಸವನ್ನು ಮಾಡಿದಂತಾಗುತ್ತೆ. ಆದರೆ ಇದಕ್ಕೆ ಮಲ್ಲಿಕಾರ್ಜುನ ಖರ್ಗೆ ಅವರು ಎಷ್ಟರ ಮಟ್ಟಿಗೆ ಒಪ್ಪಿಗೆಯನ್ನು ಕೊಡ್ತಾರೆ ಮತ್ತು ಈಗಾಗಲೇ ಸಾಕಷ್ಟು AICC ಮಟ್ಟದಲ್ಲಿ ದೊಡ್ಡ ಮಟ್ಟದಲ್ಲಿ ಹೆಸರು ಮಾಡಿರುವಂಥ ಮಲ್ಲಿಕಾರ್ಜುನ ಖರ್ಗೆ ಅವರು ರಾಜ್ಯಕ್ಕೆ CM ಆಗುವುದು ಎಷ್ಟರ ಮಟ್ಟಿಗೆ ಸರಿ ಅನ್ನೋಂಥದ್ದು ಕೂಡ ಇರುವಂಥದ್ದು. ಯಾಕಂದರೆ ದೊಡ್ಡ ಮಟ್ಟದಲ್ಲಿ ಅಧಿಕಾರವನ್ನು ವಹಿಸಿ ಮತ್ತೆ CM ಆಗೋದಕ್ಕೆ ಒಂದು ಅವಕಾಶ ಸಿಕ್ಕರೆ ಅನ್ನುವಂಥದ್ದು ಲೆಕ್ಕಾಚಾರ ಇರುವಂಥದ್ದು. ಹೀಗಾಗಿ CM ಮತ್ತು DCM ಬಣದಲ್ಲಿರುವಂಥ ಸಚಿವರು CM ಮತ್ತು DCM ಖುದ್ದು ಮಲ್ಲಿಕಾರ್ಜುನ ಖರ್ಗೆ ಅವರ ದಲಿತ CM ಕೋಟಾದಲ್ಲಿ ಏನಾದರೂ CM ಆಗಿ ಬಂದರೆ ಎರಡಕ್ಕೂ ಮುಂಬರುವ ಚುನಾವಣೆಗೆ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗಬೇಕು ಅನ್ನೋ ಲೆಕ್ಕಾಚಾರದಲ್ಲೂ ಕೂಡ ಈ ಒಂದು ತಂತ್ರ ಇರುವಂಥದ್ದು. ಶ್ರುತಿ. ಓಕೆ ದುರ್ಗೇಶ್, ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗೆ. ರಾಜ್ಯ ಕಾಂಗ್ರೆಸ್ ಪಾಳೆಯದಲ್ಲಿ CM ಕುರ್ಚಿಗೆ ಸಂಬಂಧಪಟ್ಟಂತೆ ಇಷ್ಟೆಲ್ಲ ಬೆಳವಣಿಗೆಗಳಾಗ್ತಾ ಇದೆಯಲ್ಲ, ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಗೃಹ ಸಚಿವ ಡಾಕ್ಟರ್ G. ಪರಮೇಶ್ವರ್ ಕೂಡ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ದಲಿತ CM ಕೂಗಿದೆಯಲ್ಲ ಸರ್, ರಾಜ್ಯದಲ್ಲಿ ಏನಂತೀರಿ ಅಂತ ಮಾಧ್ಯಮದವರು ಪ್ರಶ್ನೆ ಮಾಡಿದಾಗ ಎಲ್ಲವನ್ನ ಕೂಡ ಹೈಕಮಾಂಡ್ ತೀರ್ಮಾನ ಮಾಡುತ್ತೆ, ಜನ ತೀರ್ಮಾನ ಮಾಡ್ತಾರೆ ಬಿಡಿ ಅಂತ ಗೃಹ ಸಚಿವ ಡಾಕ್ಟರ್ G. ಪರಮೇಶ್ವರ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. CM ಕುರ್ಚಿ ಫೈಟ್ಗೆ ಸಂಬಂಧಪಟ್ಟಂತೆ ಎಲ್ಲದಕ್ಕೂ ಆದಷ್ಟು ಬೇಗ ಹೈಕಮಾಂಡೇ ಉತ್ತರ ಕೊಡುತ್ತೆ, ಕಾದ್ ನೋಡಿ ಅನ್ನುವಂತಹ ವಿಚಾರವನ್ನ ಪ್ರಸ್ತಾಪ ಮಾಡಿದ್ದಾರೆ. ದಲಿತ CM ವಿಚಾರ ಜನಾಭಿಪ್ರಾಯ, ಜನ ಮಾಡ್ತಾರೆ ಯಾರು CM ಆಗಬೇಕು ಅನ್ನೋದನ್ನ ಎಲ್ಲವನ್ನ ಹೈಕಮಾಂಡ್ ಗಮನಿಸಿ ತೀರ್ಮಾನ ಕೈಗೊಳ್ಳುತ್ತೆ. ಸ್ವಲ್ಪ ದಿನದಲ್ಲೇ ಎಲ್ಲದಕ್ಕೂ ಕೂಡ ಸ್ಪಷ್ಟ ಉತ್ತರ ಸಿಗಲಿದೆ ಅಂತ ಪರಮೇಶ್ವರ್ ರಿಯಾಕ್ಷನ್ ಕೊಟ್ಟಿದ್ದಾರೆ. ಹೈಕಮಾಂಡ್ ಏನೇ ತೀರ್ಮಾನ ಕೈಗೊಂಡ್ರು ಕೂಡ ನಾವು ಅದಕ್ಕೆ ಬದ್ಧ, ಹೈಕಮಾಂಡ್ ಹೇಗೆ ಹೇಳುತ್ತೋ ಅದನ್ನ ನಾವು ನಡೆಸ್ಕೊಂಡು ಹೋಗ್ತೀವಿ ಅನ್ನುವಂತ ವಿಚಾರ. ಅಧಿಕಾರ ಬದಲಾವಣೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದು ಗೃಹ ಸಚಿವ ಡಾಕ್ಟರ್ G. ಪರಮೇಶ್ವರ್ ಅವರ ರಿಯಾಕ್ಷನ್. ಎಲ್ಲದಕ್ಕೂ ಆದಷ್ಟು ಶೀಘ್ರವಾಗಿ ನಮ್ಮ ಹೈಕಮಾಂಡ್ನವರು ಉತ್ತರವನ್ನು ಕೊಡ್ತಾರೆ. ಯಾವುದೇ ಗೊಂದಲ ಇಲ್ಲದೆ ರಾಜ್ಯದ ಜನತೆಗೆ ನಾವೇನು ಮಾತು ಕೊಟ್ಟಿದ್ದೇವೆ 23ರಲ್ಲಿ, ಅದರ ಪ್ರಕಾರ ಸರ್ಕಾರ ಅವರ ಜನರ ಸೇವೆಯನ್ನು ಮಾಡೋದಕ್ಕೆ ಕಾರ್ಯಕ್ರಮಗಳನ್ನು ಕೊಟ್ಟಿದ್ದೇವೆ. ಅವೆಲ್ಲವನ್ನು ಕೂಡ ಅನುಷ್ಠಾನ ಮಾಡ್ತೇವೆ. ನಾವು ದೆಹಲಿಗೆ ಹೋಗ್ತಾ ಇದ್ದೀರಾ? ನಾನು ಡೆಲ್ಲಿಗೆ ಹೋಗ್ತಾ ಇಲ್ಲ. ಈಗ ಆಗಾಗ ದಲಿತ CM ಕೇಳಿ ಬರ್ತಾ ಇತ್ತು. ಈಗ ಸಿದ್ದರಾಮಯ್ಯ ಅವರ ನಂತರ ಜನಾಭಿಪ್ರಾಯ ಅವರವರ ಪ್ರೀತಿ ವಿಶ್ವಾಸಕ್ಕೆ ಅವ್ರು ಮಾತಾಡ್ತಾರೆ. ಆದರೆ ನಮ್ಮ ಕಾಂಗ್ರೆಸ್ ಪಕ್ಷದಲ್ಲಿ ಹೈಕಮಾಂಡ್ನವರು ಅದೆಲ್ಲವನ್ನು ಗಮನಿಸಿ ತೀರ್ಮಾನ ತಗೊಳ್ತಾರೆ. DK ಶಿವಕುಮಾರ್ ಅಭಿಮಾನಿಗಳು ಅವರೆಲ್ಲ ಬರ್ಡೇ ಗಿಫ್ಟ್ಗೆ ಕಾಯ್ತಾ ಇದ್ದಾರೆ. ಏನಾದರೂ ಗಿಫ್ಟ್ ಸಿಗಬಹುದು ಹೈಕಮಾಂಡ್ನಿಂದ ಸರ್? ಅದೇ ಹೇಳಿದ್ನಲ್ಲ, ಹೈಕಮಾಂಡ್ನವರು ತೀರ್ಮಾನ ಮಾಡಿದ್ರೆ ಆ ತೀರ್ಮಾನ ನಾವೆಲ್ಲ ಒಪ್ಕೊಳ್ತೀವಲ್ಲ. ಯಾವುದೇ ತೀರ್ಮಾನ ಹೈಕಮಾಂಡ್ ಮಾಡಿದ್ರೆ ಪ್ರತಿಯೊಬ್ಬ ಕಾಂಗ್ರೆಸ್ಸಿಗೂ ಕೂಡ ಒಪ್ಕೊಳ್ತಾನೆ. ಕಳೆದ ಒಂದು 8 ತಿಂಗಳಿಂದ ಗೊಂದಲ ನಡೀತಾ ಇದೆ. ಇಲ್ಲಿವರೆಗೂ ಗೊಂದಲ ಏನಿಲ್ಲ. ಸಾರ್ವಜನಿಕವಾಗಿ ಅವರು ಅಲ್ಲಿ ಒಬ್ರು ಇಲ್ಲಿ ಒಬ್ರು ಅಭಿಮಾನಿಗಳು ಮಾತಾಡ್ತಾರೆ, ಅವರ ಸ್ಟೇಟ್ಮೆಂಟ್ಗಳು ಕೊಡ್ತಾರೆ, ಬಿಟ್ರೆ ಗೊಂದಲ ಏನಿಲ್ಲ. ಸರ್ಕಾರ ನಡೀತಾ ಇಲ್ವಾ? ಎಲ್ಲದಕ್ಕೂ ಆದಷ್ಟು